ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಮುಂಬರುವಂಥ ಶಿಕ್ಷಕರ ನೇಮಕಾತಿ ಪಿ ಎಸ್ ಟಿ ಆರ್ ಆಗಿರ್ಬೋದು, ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು, ಎಚ್ ಎಸ್ ಟಿ ಆರ್ ಎಕ್ಸಾಮ್ಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಶೈಕ್ಷಣಿಕ ಮನೋವಿಜ್ಞಾನ. ಹಿಂದಿನ ವಿಡಿಯೋಗಳಲ್ಲಿ ನಾವು ನೋಡ್ತಾ ಇದ್ವಿ ಟಾಪ್ 30 ಎಮ್ ಸಿ ಕ್ಯೂಗಳನ್ನು. ಅದರ ಕಂಟಿನ್ಯೂಷನ್ ಆಗಿ ಇವತ್ತು 91ನೇ ಪ್ರಶ್ನೆಯಿಂದ ನೋಡೋಣ. ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ. ಸೊ ನೋಡೋಣ ಹಾಗಾದರೆ 91ನೇ ಪ್ರಶ್ನೆ ಹೇಗಿದೆ ಅಂತ. 91ನೇ ಪ್ರಶ್ನೆ: ಮಗುವಿನ ವರ್ತನೆ ತಿದ್ದಲು ಶಿಕ್ಷಕರು ಈ ಕೆಳಗಿನ ಯಾವ ಕಾರ್ಯಕ್ರಮವನ್ನು ಅಳವಡಿಸಿಕೊಳ್ಳುವುದು ಸೂಕ್ತ? ನಿಮ್ಮ ಆಪ್ಷನ್ ಹೀಗಿದಾವೆ. ಆಪ್ಷನ್ ಎ ಶಿಕ್ಷೆ ನೀಡುವುದು, ಆಪ್ಷನ್ ಬಿ ದ್ವೇಷಿಸುವುದು, ಆಪ್ಷನ್ ಸಿ ಮನವರಿಕೆ ಮಾಡುವುದು, ಆಪ್ಷನ್ ಡಿ ಬಹಿಷ್ಕಾರ ಹಾಕುವುದು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಮನವರಿಕೆ ಮಾಡುವುದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ 92ನೇ ಪ್ರಶ್ನೆ: ಮೊದಲು ಕಲಿತ ವಿಷಯಗಳ ಬಗ್ಗೆ ಪುನರಾವಲೋಕನ ಮಾಡಲು ಮತ್ತು ಪುನಃ ಸ್ಮರಿಸಲು ಕಲಿಕೆಗಾರರಿಗೆ ಸಹಾಯ ಮಾಡಬೇಕು, ಏಕೆಂದರೆ ನಿಮ್ಮ ಆಪ್ಷನ್ಸ್ ಸಿಗಿದಾವೆ. ಆಪ್ಷನ್ ಎ ಇದು ಕಲಿಕಾಕಾರರ ಸ್ಮೃತಿಯನ್ನು ಹೆಚ್ಚಿಸಿ ಕಲಿಕೆಯನ್ನು ವೃದ್ಧಿಸುತ್ತದೆ. ಆಪ್ಷನ್ ಬಿ ಹೊಸ ಮಾಹಿತಿಯನ್ನು ಹಳೆಯ ಜ್ಞಾನದೊಂದಿಗೆ ಸಹ ಸಂಬಂಧೀಕರಿಸುವುದು ಕಲಿಕೆಯನ್ನು ಹೆಚ್ಚಿಸುತ್ತದೆ. ಆಪ್ಷನ್ ಸಿ ಇದು ತರಗತಿಯ ಬೋಧನೆಗೆ ಸೂಕ್ತ ಆರಂಭ ಒದಗಿಸುತ್ತದೆ. ಇನ್ನು ಆಪ್ಷನ್ ಡಿ ಇದು ಹಳೆಯ ಪಾಠಗಳನ್ನು ಉಚ್ಚಾರಣೆ ಮಾಡುವ ಪರಿಣಾಮಕಾರಿ ವಿಧಾನವಾಗಿದೆ. ಇದರ ಸರಿಯಾದ ಉತ್ತರ ಫ್ರೆಂಡ್ಸ್, ಹೊಸ ಮಾಹಿತಿಯನ್ನು ಹಳೆಯ ಜ್ಞಾನದೊಂದಿಗೆ ಸಂಬಂಧೀಕರಿಸುವುದು ಕಲಿಕೆಯನ್ನು ಹೆಚ್ಚಿಸುತ್ತದೆ. ಇನ್ನು 93ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಶಿಕ್ಷಣದ ಅತಿ ಪ್ರಮುಖ ಉದ್ದೇಶ ಯಾವುದು? ಮಗುವಿನ ಸರ್ವಾಂಗೀಣ ವಿಕಾಸ ಅಥವಾ ಜೀವನೋಪಾಯಕ್ಕೆ ಬೇಕಾಗುವಷ್ಟು? ಆಪ್ಷನ್ ಸಿ ಮಗುವಿನ ಬೌದ್ಧಿಕ ವಿಕಾಸ, ಆಪ್ಷನ್ ಡಿ ಓದುವುದು ಹಾಗೂ ಬರೆಯುವುದನ್ನು ಕಲಿಯುವುದು ಶಿಕ್ಷಣದ ಮುಖ್ಯ ಉದ್ದೇಶ ಕೇಳಿದರೆ ಇದರ ಸರಿಯಾದ ಉತ್ತರ ಮಗುವಿನ ಸರ್ವಾಂಗೀಣ ವಿಕಾಸ. ಇನ್ನು 94ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಪ್ರಸ್ತುತ ಮನೋವಿಜ್ಞಾನ ಎಂಬುದರ ಅರ್ಥ ಏನಂತ ಕೇಳಿದ್ದಾರೆ. ನಿಮ್ಮ ಆಪ್ಷನ್ಗಳು ಹೀಗಿವೆ. ಆಪ್ಷನ್ ಎ ಪ್ರಜ್ಞಾನುಭವ ಅಧ್ಯಯನ, ಆಪ್ಷನ್ ಬಿ ಆತ್ಮದ ಅಧ್ಯಯನ, ಆಪ್ಷನ್ ಸಿ ವರ್ತನೆ ಅಧ್ಯಯನ, ಆಪ್ಷನ್ ಡಿ ಮನಸ್ಸಿನ ಅಧ್ಯಯನ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್. ಇದರ ಸರಿಯಾದ ಉತ್ತರ ವರ್ತನೆಯ ಅಧ್ಯಯನ. ಪ್ರಸ್ತುತ ಮನೋವಿಜ್ಞಾನವನ್ನು ಏನು ಕರಿತಾ ಇದ್ದಾರೆ? ವರ್ತನೆಯ ಮನೋವಿಜ್ಞಾನ ಅಂತ ಕರಿತಾ ಇದ್ದಾರೆ. ಇನ್ನು 95ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಪ್ರಜ್ಞಾ ಪ್ರವಾಹವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಯಾವುದು? ಇದರ ಸರಿಯಾದ ಉತ್ತರ ಅಂತರಾವಲೋಕನವಾಗಿದೆ. ಇನ್ನು 96ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಮಕ್ಕಳ ಮನೋಧೋರಣೆಗಳ ಮೇಲೆ ಅದರ ಲಿಂಗದ ಪ್ರಭಾವ ಕುರಿತು ಅಧ್ಯಯನ ನಡೆಸ ಬಯಸುವ ಶಿಕ್ಷಕ ಯಾವುದನ್ನು ಅವಲಂಬಿತ ಚಲಕವೆಂದು ಪರಿಗಣಿಸುತ್ತಾನೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್. ಮಕ್ಕಳ ಮನೋಧರಣೆ ಅರಿಯಲು ಶಿಕ್ಷಕ ಯಾವ ಚಲಕವನ್ನು ಪರಿಗಣಿಸುತ್ತಾನೆ? ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಮನೋಧೋರಣೆಯನ್ನು ಬಳಸಿಕೊಳ್ತಾರೆ. ಇನ್ನು 97ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಇವುಗಳಲ್ಲಿ ಯಾವ ಹೇಳಿಕೆಯು ಗ್ರಹಿಕೆಗಾಗಿ ಬೋಧನೆ ಎಂದು ವಿಚಾರವನ್ನು ಪ್ರದರ್ಶಿಸುವುದಿಲ್ಲ? ಇದರ ಸರಿಯಾದ ಉತ್ತರ ಆಪ್ಷನ್ ಎ ಸಂಘಟಿತವಲ್ಲದ ಘಟನೆ ಮತ್ತು ವಿಧಾನಗಳು ನೆನಪಿನಲ್ಲಿಡಲು ವಿದ್ಯಾರ್ಥಿಗಳನ್ನು ಶಕ್ತಗೊಳಿಸುವುದು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ 98ನೇ ಪ್ರಶ್ನೆ, ಶಾಲೆಯ ಉನ್ನತೀಕರಣದಿಂದ ಶಿಕ್ಷಕರಲ್ಲಿ ಯಾವ ಗುಣ ಅಭಿವೃದ್ಧಿಯಾಗುವುದು? ಇದರ ಸರಿಯಾದ ಉತ್ತರ ಸ್ಪರ್ಧಾತ್ಮಕತೆ. ಇನ್ನು 99ನೇ ಪ್ರಶ್ನೆ ನೋಡ್ತಾ ಇದ್ರೆ, ಆರಂಭದಲ್ಲಿ ಮನೋವಿಜ್ಞಾನದ ಗುರಿಯನ್ನು ಯಾವ ಅಧ್ಯಯನವೆಂದು ಪರಿಗಣಿಸಲಾಗಿತ್ತು? ಇದರ ಸರಿಯಾದ ಉತ್ತರ ಆತ್ಮ ವಿಚಾರ. ಇದರ ಉತ್ತರ ಏನಾಗುತ್ತೆ? ಆತ್ಮ ವಿಚಾರ. ಆರಂಭದಲ್ಲಿ ಮನೋವಿಜ್ಞಾನ ಗುರಿ ಏನೇನದು ಆತ್ಮ ವಿಚಾರದ ಬಗ್ಗೆ ಹೇಳ್ತಾರೆ. 100ನೇ ಪ್ರಶ್ನೆ ನೋಡ್ತಾ ಇದ್ರೆ ಫ್ರೆಂಡ್ಸ್, ಜೆ ಬಿ ವ್ಯಾಟ್ಸನ್ ಒಬ್ಬ ಸುಪ್ರಸಿದ್ಧ ಮನೋವಿಜ್ಞಾನಿ. ಯಾವ ಮನೋವಿಜ್ಞಾನಿ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್. ಇವರು ಒಬ್ಬ ವರ್ತನಾವಾದಿ ಮನೋವಿಜ್ಞಾನಿ ಆಗಿದ್ದರು. 101ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಈ ಮನೋವಿಜ್ಞಾನ ಶಾಖೆ ಮಾನವನ ವರ್ತನೆಯ ಮೂಲಭೂತ ನಿಯಮಗಳನ್ನು ಕಂಡುಹಿಡಿಯುವ ಉದ್ದೇಶವನ್ನ ಹೊಂದಿದೆ. ಯಾವುದು ಹೊಂದಿದೆ? ವಿಕಾಸ ಮನೋವಿಜ್ಞಾನ, ಸಾಮಾನ್ಯ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಅಪಸಾಮಾನ್ಯ ಮನೋವಿಜ್ಞಾನ. ಇದರ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ ಸಾಮಾನ್ಯ ಮನೋವಿಜ್ಞಾನ. 102ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ನೀವು ಆಯ್ಕೆ ಮಾಡಿಕೊಂಡ ಒಂದು ಕ್ಷೇತ್ರದಲ್ಲಿನ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳ ಓದುವ ಆಸಕ್ತಿಗಳನ್ನು ಅಧ್ಯಯನ ಮಾಡಲು ನೀವು ಯಾವ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳುವಿರಿ? ಆಪ್ಷನ್ ಎ ಸಮೀಕ್ಷೆ, ಆಪ್ಷನ್ ಬಿ ಅವಲೋಕನ, ಆಪ್ಷನ್ ಸಿ ಪ್ರಾಯೋಗಿಕ, ಆಪ್ಷನ್ ಡಿ ವಿಕಾಸಾತ್ಮಕ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಸಮೀಕ್ಷೆ ಮಾಡುವುದು. 103ನೇ ಪ್ರಶ್ನೆ ನೋಡ್ತಾ ಇದ್ರೆ ಫ್ರೆಂಡ್ಸ್, ಮಾನಸಿಕ ಗಹನವಾದ ಅಭಿಪ್ರೇರಣಾತ್ಮಕ ಹಕ್ಕುಗಳ ಅಧ್ಯಯನಕ್ಕೆ ಮಹತ್ವ ನೀಡುವ ಮನೋವಿಜ್ಞಾನ ಪಠ್ಯಕ್ಕೆ ಏನೆನ್ನುತ್ತಾರೆ? ಇದರ ಸರಿಯಾದ ಉತ್ತರ ಏನಾಗುತ್ತೆ?
ಆಪ್ಷನ್ ಸಿ ಗೆಸ್ಟಾಲ್ಡ್. 104ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಮನೋವಿಜ್ಞಾನವನ್ನು ಪ್ರಜೆಯ ವಿಜ್ಞಾನ ಎಂದು ಪರಿಭಾವಿಸಿದ ಮನೋವಿಜ್ಞಾನಿ ಯಾರು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್. ಇದರ ಸರಿಯಾದ ಉತ್ತರ ವಿಲ್ ಹೆಲ್ಮೋಂಟ್ ಅವರು. 105ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ವರ್ತನವಾದಿ ಮನೋವಿಜ್ಞಾನಿಗಳ ಗುಂಪಿಗೆ ಸೇರಿದ ಮನೋವಿಜ್ಞಾನಿ ಯಾರು? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಥಾರ್ನ್ಡೈಕ್. 106ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಪ್ರಯೋಗ ವಿಧಾನದಲ್ಲಿ ಪ್ರಯೋಗಕರ್ತನಿಂದ ಬದಲಾಯಿಸಲ್ಪಡುವ ಚಲಕ ಪರಿಣಾಮವನ್ನು ಹೀಗೆ ಕರೆಯುತ್ತಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ವತಂತ್ರ ಚಲಕ. 107ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಪ್ರಜ್ಞಾ ಪ್ರವಾಹವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಯಾವುದು? ಇದರ ಸರಿಯಾದ ಉತ್ತರ ಆಪ್ಷನ್ ಎ ಅಂತರಾವಲೋಕನ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. 108ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ನೇರವಾಗಿ ಅವಲೋಕಿಸಲು ಸಾಧ್ಯವಲ್ಲದ ವರ್ತನೆಯನ್ನು ಗುರುತಿಸುವುದು ಯಾವುದಾಗಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಚಿತ್ರವೊಂದನ್ನು ಗುರುತಿಸುವುದು. 109ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಮಕ್ಕಳ ಸಮೂಹವೊಂದರ ಅಭಿರುಚಿಗಳ ವಿನ್ಯಾಸವನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಯಾವುದು? ಇದರ ಸರಿಯಾದ ಉತ್ತರ ಪ್ರಯೋಗ ವಿಧಾನ. 110ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಮನೋವಿಜ್ಞಾನಿ ಮನೋವಿಶ್ಲೇಷಣಾ ಪಂಥದ ಜನಕ ಎಂದು ಯಾರನ್ನ ಕರೀತಾರೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾಯ್ಡ್ ಅವರು. 111ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಭಾರತೀಯ ಸಮಾಜದ ಬಹುಭಾಷಾ ಗುಣವನ್ನು ಏನೆಂದು ಗ್ರಹಿಸಬೇಕು? ಇದರ ಆಪ್ಷನ್ಗಳು ಹೀಗಿದಾವೆ: ಕಲಿಕಾಕಾರರಿಗೆ ಶಾಲಾ ಜೀವನ ಸಂಕೀರ್ಣಗೊಳಿಸುವ ಒಂದು ಕಾರಕ, ಆಪ್ಷನ್ ಬಿ ಬೋಧನಾ ಕಲಿಕೆ ಪ್ರಕ್ರಿಯೆಯಲ್ಲಿ ಒಂದು ಅಡೆತಡೆ, ಆಪ್ಷನ್ ಸಿ ಶಾಲಾ ಜೀವನವನ್ನು ಸಮೃದ್ಧಿಗೊಳಿಸುವ ಸಂಪನ್ಮೂಲ, ಆಪ್ಷನ್ ಡಿ ವಿದ್ಯಾರ್ಥಿಗಳನ್ನು ಕಲಿಯುವಂತೆ ಪ್ರೇರೇಪಿಸಲು ಶಿಕ್ಷಕರ ಸಾಮರ್ಥ್ಯಕ್ಕೆ ಒಂದು ಸವಾಲು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಶಾಲಾ ಜೀವನವನ್ನು ಸಮೃದ್ಧಿಗೊಳಿಸುವ ಸಂಪನ್ಮೂಲ. 112ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್, ಕೇಂದ್ರ ಸರ್ಕಾರ ಆಯೋಜಿತ ಸಾಮರ್ಥ್ಯ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶಗಳನ್ನು ನೀಡುವ ಸಮನ್ವಯ ಶಿಕ್ಷಣ ಯಾವುದಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಔಪಚಾರಿಕ ಶಾಲೆಗಳಲ್ಲಿ. ಇನ್ನು ಮುಂದಿನ ಪ್ರಶ್ನೆ 113ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಸಮನ್ವಯ ಶಿಕ್ಷಣದಲ್ಲಿ ಶಿಕ್ಷಕರ ಯಾವ ಗುಣಲಕ್ಷಣ ಕನಿಷ್ಠ ಮಹತ್ವದಾಗಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಶಿಕ್ಷಕರ ಸಮಾಜ ಆರ್ಥಿಕ ಸ್ಥಿತಿಗತಿ. 114ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಸಮನ್ವಯ ಶಿಕ್ಷಣದಲ್ಲಿ ಕನಿಷ್ಠ ಮಹತ್ವವನ್ನು ಹೊಂದಿರುವುದು ಯಾವುದು? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪರ್ಧೆ ಮತ್ತು ಶ್ರೇಣಿಗಳ ಬಗ್ಗೆ ಕಡಿಮೆ ಒತ್ತಡ ನೀಡುವುದು. ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ 115ನೇ ಪ್ರಶ್ನೆ, ಸಮನ್ವಯ ಶಿಕ್ಷಣವು ಯಾವುದಾಗಿದೆ? ಆಪ್ಷನ್ ಎ ತರಗತಿಯಲ್ಲಿ ವೈವಿಧ್ಯತೆಯನ್ನು ಸಂಭ್ರಮಿಸುತ್ತದೆ, ಕಠಿಣ ದಾಖಲಾತಿ ವಿಧಾನವನ್ನು ಪ್ರೋತ್ಸಾಹಿಸುತ್ತದೆ, ವಂಚಿತ ಗುಂಪುಗಳಿಗೆ ಶಿಕ್ಷಕರನ್ನು ಸೇರಿಸುವುದು, ಘಟನೆಗಳ ಉಪದೇಶ ನೀಡುವುದು. ಇದರ ಸರಿಯಾದ ಉತ್ತರ ಆಪ್ಷನ್ ಎ ತರಗತಿಯಲ್ಲಿ ವೈವಿಧ್ಯತೆಯನ್ನು ಸಂಭ್ರಮಿಸುತ್ತದೆ. 116ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಒಂದು ಮಗುವು ಉತ್ತೀರ್ಣವಾಗದೇ ಇರೋದು ಎಂದರೆ, ಅಂದ್ರೆ ಪಾಸ್ ಆಗದೇ ಇರೋದಕ್ಕೆ ಮೇನ್ ಕಾರಣ ಏನಂತೇಳಿ ಈ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಮೂಲ ವ್ಯವಸ್ಥೆಯ ವಿಫಲವಾಗಿದೆ ಎಂದು ಹೇಳ್ಬಹುದು. 117ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಅಸಮರ್ಥ ಮಗು ಮೊದಲ ಬಾರಿಗೆ ಶಾಲೆಗೆ ಬಂದಾಗ ಶಿಕ್ಷಕರು ಏನು ಮಾಡಬೇಕು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಸಹಕಾರ ಯೋಜನೆ ರೂಪಿಸಲು ಪಾಲಕರಲ್ಲಿ ಚರ್ಚಿಸಬೇಕು. 118ನೇ ಪ್ರಶ್ನೆ ನೋಡ್ತಾ ಇದ್ರೆ, ಸಮನ್ವಯ ಶಿಕ್ಷಣವು ಯಾವ ರೀತಿಯ ಶಾಲಾ ಶಿಕ್ಷಣಕ್ಕೆ ಸಂಬಂಧಿಸಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ ದೈಹಿಕ, ಬೌದ್ಧಿಕ, ಸಾಮಾಜಿಕ, ಭಾಷಿಕ ಅಥವಾ ಇತರೆ ವಿಭಿನ್ನ ಸಾಮರ್ಥ್ಯದ ನಿಬಂಧನೆಗಳನ್ನು ಪರಿಗಣಿಸದೆ ಎಲ್ಲ ಮಕ್ಕಳನ್ನು ಒಳಗೊಂಡಿರುವ ಶಿಕ್ಷಣವನ್ನು ಸಮನ್ವಯ ಶಿಕ್ಷಣ ಅಂತೇಳಿ ಕರೀತಾರೆ. 119ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಓರ್ವ ಶಿಕ್ಷಕರು ದೃಷ್ಟಿ ವಿಕಲಚೇತನ ಮಗುವನ್ನು ಕುರಿತು ಚಟುವಟಿಕೆಗಳಲ್ಲಿ ತೊಡಗಿಸುವ ಉದ್ದೇಶ ಏನು? ಇದರ ಸರಿಯಾದ ಉತ್ತರ ಸಮನ್ವಯ ಶಿಕ್ಷಣದ ಭಾವನೆಗೆ ತಕ್ಕಂತೆ ಕಾರ್ಯ ನಿರ್ವಹಿಸುವುದು. ಇನ್ನು ಕೊನೆಯ ಪ್ರಶ್ನೆ 120 ಕ್ವಶನ್ ನೋಡ್ತಾ ಇದ್ದೇವೆ. ವಿಶೇಷವಾಗಿ ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ತೊಂದರೆಗಳನ್ನು ಪರಿಹರಿಸಲು ಉತ್ತಮ ವಿಧಾನ ಯಾವುದಾಗಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಅಸಮರ್ಪತೆಗೆ ಸಮಂಜಸವಾಗಿರುವ ವಿಭಿನ್ನ ಬೋಧನಾ ವಿಧಾನಗಳ ಬಳಕೆ. ಇದಾಗಿತ್ತು ಫ್ರೆಂಡ್ಸ್ ಮೋಸ್ಟ್ ಇಂಪಾರ್ಟೆಂಟ್ 30 ಕ್ವಶನ್ಸ್ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ. ನಿಮಗೆ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನಮ್ಮ ಚಾನಲಲ್ಲಿ ತರಲಾಗುತ್ತದೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿದ್ದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ವಿಡಿಯೋಗಳನ್ನು ಈ ಚಾನಲಲ್ಲಿ ತರಲಾಗುತ್ತದೆ. ಥ್ಯಾಂಕ್ ಯು ಸೋ ಮಚ್.